ಪರ್ಸ್ ಹುಡುಕೋದಕ್ಕೆ ಸಹಕರಿಸಲಿಲ್ಲ ಅಂತ ಬಾಂಬ್ ಬೆದರಿಕೆ ಕರೆ ಬಂದಿರುವಂತದ್ದು. ಬಾಂಬ್ ಬೆದರಿಕೆ ಕರೆ ಮಾಡಿ ಜೈಲು ಪಾಲಾದ ಪ್ರಯಾಣಿಕನೊಬ್ಬ ಈ ರೀತಿಯಾಗಿ ಕರೆ ಮಾಡಿದ್ದಾನೆ. ಬಾಂಬ್ ಬೆದರಿಕೆ ಕರೆ ಮಾಡಿದ್ದಾನೆ. ಯಾಕೆ ಅಂತಂದ್ರೆ ಆತನ ಪರ್ಸ್ ಕಳೆದು ಹೋಗಿತ್ತಂತೆ, ಅದನ್ನ ಹುಡುಕೋದಕ್ಕೆ ಸಹಕಾರ ಕೊಡ್ಲಿಲ್ಲ ಅಂತ ಬೆದರಿಕೆ ಕರೆ ಮಾಡಿದ್ದಾನೆ. ಪ್ರಯಾಣ ಮಾಡ್ತಾ ಇದ್ದ ವಿಮಾನದ ಕಾಲ್ ಸೆಂಟರ್ಗೆ ಬೆದರಿಕೆ ಕರೆ ಬಂದಿರುವಂತದ್ದು. ಬೆದರಿಕೆ ಕರೆ ಮಾಡಿದ ಭೂಪ ಶ್ರೇಯಸ್ ಚಾರ್ಮಿಯಾ ಅರೆಸ್ಟ್ ಆಗಿದ್ದಾನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಡಿಸೆಂಬರ್ 26ರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದೆಹಲಿಯಿಂದ ಬೆಂಗಳೂರಿಗೆ ವಿಮಾನ ಬರ್ತಾ ಇತ್ತು. ಈ ವಿಮಾನದಲ್ಲಿ ಇದ್ದಂತಹ ವ್ಯಕ್ತಿ ಸ್ಪೈಸ್ ಜೆಟ್ ವಿಮಾನದಲ್ಲಿ ಬರ್ತಾ ಇದ್ದ ಆರೋಪಿ ಶ್ರೇಯಸ್. SD 8536 ವಿಮಾನದಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಆರೋಪಿ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದ್ಯಕ್ಕೆ ಆತನನ್ನ ಬಂಧಿಸಲಾಗಿದೆ. ಈತ ಬರ್ತಾ ಇದ್ದಂತಹ ವಿಮಾನದಲ್ಲಿ ಈತನ ಪರ್ಸ್ ಕಳೆದು ಹೋಗಿರುತ್ತೆ. ಅದನ್ನ ಹುಡುಕೋದಕ್ಕೆ ಅಲ್ಲಿನ ಸಿಬ್ಬಂದಿ ಅಥವಾ ಜೊತೆಲಿದ್ದವರು ಸಹಕಾರ ಮಾಡಲಿಲ್ಲ ಅಂತ ಈತ ಫ್ಲೈಟ್ನಲ್ಲಿ ಬಾಂಬ್ ಇದೆ ಅಂತ ಬೆದರಿಕೆ ಕರೆ ಮಾಡಿದಂತೆ. ಸದ್ಯಕ್ಕೆ ಈತ ಜೈಲು ಪಾಲಾಗಿದ್ದಾನೆ. ಪ್ರಯಾಣ ಮಾಡ್ತಾ ಇದ್ದಂಥ ವಿಮಾನದ ಕಾಲ್ ಸೆಂಟರ್ಗೆ ಈತ ಕರೆ ಮಾಡಿ ವಿಮಾನದಲ್ಲಿ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಹಾಕಿರ್ತಾನೆ. ಇನ್ನು ಬೆದರಿಕೆ ಕರೆ ಮಾಡಿದಂಥ ಭೂಪ ಶ್ರೇಯಸ್ ಚಾರ್ಮಿಯಾ ಸದ್ಯಕ್ಕೆ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಸದ್ಯಕ್ಕೆ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾರೀತ, ಈತನ ಹಿನ್ನೆಲೆ ಏನು ಅಂತ? ಖಂಡಿತ ಶಮಂತ್, ಈತ ಏನೀಗ ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಈತ ಮೂಲತಃ ಮೈಸೂರಿನ ಕಡೆ ಇದ್ದಂತ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಈತ ಏನೋ ದೆಹಲಿಯಿಂದ ಬೆಂಗಳೂರಿಗೆ ಬರುತ್ತ ಸಂದರ್ಭದಲ್ಲಿ ಆತನ ಆ ಪರ್ಸ್ ಕಳೆದುಕೊಂಡಿರ್ತಾನೆ. ಹೀಗಾಗಿ ಪರ್ಸ್ ಕಳ್ಕೊಂಡ ಬಗ್ಗೆ ವಿಮಾನದ ಕ್ರೂ ಸಿಬ್ಬಂದಿ ಬಳಿ ಸಹ ಹೇಳ್ಕೊಳ್ತಾರೆ. ಆದ್ರೆ ಅವರು ಅಷ್ಟಾಗಿ ಸಹಕಾರ ಕೊಡೋದಿಲ್ಲ. ಜೊತೆಗೆ ದೂರು ಕೊಡಿ ನೋಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತ ಹೇಳಿ ಆತ ಏನೊಂದು ಆಕ್ರೋಶಗೊಂಡು ಒಂದು ಆ ಪರ್ಸ್ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಇದ್ರಲ್ಲಿ ಒಂದು ಬಾಂಬ್ ಬೆದರಿಕೆ ಕರೆಯನ್ನ ಸಹ ಮಾಡ್ತಾನೆ. ಏನೊಂದು ಕಾಲ್ ಸೆಂಟರ್ಗೆ ಆ ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿ ಇಂಥ ವಿಮಾನದಲ್ಲಿ ಬಾಂಬ್ ಇದೆ ಅಂತ ಹೇಳಿ ಕಾಲನ್ನ ಕಟ್ ಮಾಡಿರ್ತಾನೆ. ಹೀಗಾಗಿ ಆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತ ಸಿಬ್ಬಂದಿ ಮತ್ತೆ ಕಾಲ್ ಸೆಂಟರ್ ಅವರು ಆ ಒಂದು ವಿಮಾನದಲ್ಲಿ ಈತ ಇದ್ದಂತ ಒಂದು ವ್ಯಕ್ತಿ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಈ ವೇಳೆ ಈತ ಆ ಪರ್ಸ್ ಕಳ್ಕೊಂಡ ಬಗ್ಗೆ ಅಲ್ಲಿ ಒಂದು ವಿಚಾರಣೆ ಮಾಡಿದ್ದು ಸಹ ಬೆಳಕಿಗೆ ಬರುತ್ತೆ. ಹೀಗಾಗಿ ಆತನನ್ನ ಈತನೇ ಕಾಲ್ ಮಾಡಿರ್ಬೋದು ಅಂತಕ್ಕಂಥ ಒಂದು ಶಂಕೆ ಮೇಲೆ ಫೋನ್ ಅನ್ನ ಪರಿಶೀಲನೆ ಮಾಡಿದಾಗ ಆತ ಕರೆ ಮಾಡೋದು ಸಹ ಗೊತ್ತಾಗತ್ತೆ. ಹೀಗಾಗಿ ಆತನನ್ನ ಆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಗೆ ಏನೊಂದು ಆ ವಿಮಾನದ ಸಿಬ್ಬಂದಿ ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಆತನನ್ನ ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಆತ ಏನು ಪರ್ಸ್ ಕಳ್ಕೊಂಡಿದ್ದು, ಹೀಗಾಗಿ ಪರ್ಸ್ ಹುಡುಕೋದಕ್ಕೆ ಅಂತಾರೆ ಈ ರೀತಿ ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿದ್ದಾಗಿ ಸಹ ಒಪ್ಕೊಳ್ತಾರೆ. ಹೀಗಾಗಿ ಆತನನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ತನಿಖೆ ಸಹ ನಡೆಸಿದ್ದಾರೆ. ಜೊತೆಗೆ ಬಂಧನ ಸಹ ಮಾಡಿರ್ತಕ್ಕಂಥದ್ದು. ಶಬನ್, ಧನ್ಯವಾದ ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ.